ರಾಜ್ಯದಲ್ಲಿ ಸರ್ಕಾರ ಮದ್ಯದ ಹೊಳೆಯನ್ನು ಹರಿಸ್ತಾ ಇದೆ. ಗಂಡಸರಿಗೆ ಇವರು ಕುಡಿಸಿ ಹಾಳು ಮಾಡ್ತಾ ಇದ್ದಾರೆ. ಆಮೇಲೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದಾರೆ. ಹಾಗಾದರೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ಆದರೆ ಮದ್ಯದ ಹೊಳೆಯನ್ನು ಹರಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮದ್ಯ ಜಾಸ್ತಿ ಮಾರಾಟ ಆಗಬೇಕು ಅಂತ ಹೇಳ್ತೀರಿ, ಟಾರ್ಗೆಟ್ ಕೊಡ್ತೀರಿ. ಗಂಡಸರನ್ನ ಅಥವಾ ಗಂಡಸರಿಗೆ ಕುಡಿಸ್ತೀರಿ, ನೀವು ಗಂಡು ಮಕ್ಕಳಿಗೆ ಕುಡಿಸಿ ಹಾಳು ಮಾಡ್ತೀರಿ. ಆಮೇಲೆ ಮಹಿಳೆಯರಿಗೆ 2,000 ಕೊಡ್ತೀರಿ. ಅದರಿಂದ ಏನು ಪ್ರಯೋಜನ ಆಗುತ್ತೆ? ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನು ಖಂಡಿಸಿ ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ ಅಬಕಾರಿ ಇಲಾಖೆ. CL7 ಮದ್ಯ ಪರವಾನಗಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಅಬಕಾರಿ ಅಧಿಕಾರಿಗಳು ಸಿಕ್ಕಿಬಿದ್ದಿಲ್ಲ ರೆಡ್ ಹ್ಯಾಂಡ್ ಆಗಿ. 5 ವರ್ಷ ನಮಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಪದೇ ಪದೇ ಮನವಿ ಮಾಡ್ತಾ ಇದ್ದಾರೆ. ನಾನು 5 ಬಾರಿ ಸಾವಿನ ಹತ್ತಿರ ಹೋಗಿ ಬಂದಿದ್ದೇನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಭಾವುಕರಾಗ್ತಾ ಇದ್ದಾರೆ. ದೇವರ ಆಶೀರ್ವಾದದಿಂದ ನಾನು ಬದುಕಿದ್ದೇನೆ. JDS BJP ಸರ್ಕಾರ ಅಲ್ಲ, ನಮಗೆ ಒಂದೇ ಒಂದು ಬರೀ JDSನಿಂದ ಒಂದು ಪಕ್ಷದಿಂದ ಅಧಿಕಾರವನ್ನು ಕೊಡಿ. 6.5 ಕೋಟಿ ಕನ್ನಡಿಗರ ಸರ್ಕಾರ ಮಾಡಿಕೊಡಿ ನೀವು ನಮಗೆ. 2 ಬಾರಿ ಸಾಲ ಮನ್ನಾ ಮಾಡಿದಾಗ ಕೇಂದ್ರದ ಕಡೆ ನೋಡಲಿಲ್ಲ ನಾನು. ರಾಜ್ಯದ ಖಜಾನೆಯಿಂದಲೇ ರೈತರ ಸಾಲವನ್ನು ಮನ್ನಾ ಮಾಡಿದ್ದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ಇವರು ಪ್ರತಿಯೊಂದಕ್ಕೂ ಕೂಡ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಕಾಂಗ್ರೆಸ್ನವರು. ಬೇಕಾದರೆ ನಾನು ಮಹಿಳೆಯರಿಗೆ ತಿಂಗಳಿಗೆ 10,000 ಕೊಡಬಲ್ಲೆ ಅಧಿಕಾರಕ್ಕೆ ಬಂದರೆ. ಉಚಿತ ಭಾಗ್ಯವನ್ನು ಕೊಟ್ಟು ಮತ್ತೊಂದೆಡೆ ತೆರಿಗೆ ಹೆಚ್ಚಿಸುವುದರಲ್ಲಿ ಯಾವುದೇ ರೀತಿಯ ಸರಿಯಾದ ನೀತಿ ಇಲ್ಲ. ಅಲ್ಲಿ ಇದು ಸರಿಯಾಗೋದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಸಿಡಿದಿದ್ದಾರೆ. ಏನಪ್ಪ ನೀವು ಗ್ಯಾರಂಟಿ ಅಂತ ಬಡ್ಕೊಂತೀರಾ, ಅದರಿಂದ ಏನು ಲಾಭ ಆಗಿದೆ? ಮದ್ಯದವನ್ನು ಜಾಸ್ತಿ ಮಾರಾಟ ಮಾಡಿ, ಎಣ್ಣೆಯನ್ನು ಜಾಸ್ತಿ ಮಾರಾಟ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಕೊಟ್ಟು ಇಲಾಖೆಗೆ ಮಾರಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ ಆ ಅಬಕಾರಿ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಕೂಡ ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿದ್ದಾರೆ. 25 ಲಕ್ಷ ತೆಗೆದುಕೊಳ್ಳುವಾಗ ಜಗದೀಶ್ ಅಬಕಾರಿ ಇಲಾಖೆ ಅಧಿಕಾರಿ. ಆಮೇಲೆ ಅಬಕಾರಿ ಮಂತ್ರಿ ಮೇಲೇ ಆರೋಪ ಕೇಳಿ ಬಂತು. ಅವರು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸುಮಾರು 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ನಮಗೆ 5 ವರ್ಷ ಅಧಿಕಾರವನ್ನು ಕೊಡಿ. ನಾನು ಈ ಹಿಂದೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಆದಾಗ ಸಾಲ ಮನ್ನಾ ಮಾಡಿದ್ದೀನಿ. ಸಾಲ ಮನ್ನಾ ಮಾಡಿದಾಗ ನಾನು ಕೇಂದ್ರ ಸರ್ಕಾರದ ಹತ್ರ ಹೋಗಿ ಕೈ ಚಾಚಲಿಲ್ಲ, ಅದ್ರ ಕಡೆ ಬೆರಳು ಮಾಡಿ ತೋರಿಸಲಿಲ್ಲ. ನಾನು ರಾಜ್ಯದ ಖಜಾನೆಯಿಂದಾನೆ, ನಮ್ಮ ರಾಜ್ಯದ ದುಡ್ಡಿಂದಾನೇ ನಾನು ಸಾಲ ಮನ್ನಾ ಮಾಡಿದ್ದೀನಿ, ಬೇರೆ ಎಲ್ಲೂ ಕೂಡ ನಾನು ನೋಡಲಿಲ್ಲ. ಆದರೆ ಈಗಿರುವಂತಹ ಸರ್ಕಾರ ಏನು ಮಾಡ್ತಾ ಇದೆ? ಪ್ರತಿಯೊಂದಕ್ಕೂ ಕೂಡ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಅವರೇ ನೋಡಿ ಅವ್ರನ್ನ ಕೇಳಿ ಅಂತ. ನಾನು ಯಾವತ್ತೂ ಹಂಗೆ ಮಾಡಲಿಲ್ಲ. ಅವರೇನು ಬರೀ 2,000 ಕೊಡೋದು, ನಾನು ಬೇಕಾದರೆ 10,000 ರೂಪಾಯಿ ಕೊಡ್ತೀನಿ ಒಂದು ತಿಂಗಳಿಗೆ ಹೆಣ್ಮಕ್ಕಳಿಗೆ. ನಮ್ಮ ಒಂದು ಪಕ್ಷವನ್ನು ಅಧಿಕಾರಕ್ಕೆ ಬರೋ ಥರ ಮಾಡಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನು ಕಿತ್ತೋಸ್ರಿ. BJP JDS ಜಂಟಿ ಅಥವಾ ಮೈತ್ರಿ ಸರ್ಕಾರ ಅಲ್ಲ, JDS ಪಕ್ಷದ ಸರ್ಕಾರವನ್ನು ಕೊಡ್ರಿ. ನಮಗೆ 5 ವರ್ಷದ ಅಧಿಕಾರವನ್ನು ಕೊಡ್ರಿ. ನಾನು ನಿಮಗೆ ಆ ರೀತಿಯಾಗಿ ಮಾಡ್ತೀನಿ, 10,000 ರೂಪಾಯಿ ಕೊಡ್ತೀನಿ. ಇದು ಆಶ್ವಾಸನೆ ಅಲ್ಲ. ಈ ಗ್ಯಾರಂಟಿ ಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಶೋಕಿ ಮಾಡೋದಲ್ಲ. ನಮಗೊಂದು ಅವಕಾಶ ಕೊಡಿ ಅಂತ ಪದೇ ಕೇಳಿದ್ದಾರೆ. ನಾನು 5 ಬಾರಿ ಸಾವಿನ ಕದ ತಟ್ಟಿ ಬಂದಿದ್ದೀನಿ. ದೇವರ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಕೂಡ ಬದುಕಿದ್ದೀನಿ. ಇದಕ್ಕೆಲ್ಲರೂ ಕೂಡ ನೀವೇ, ನಿಮ್ಮ ಆಶೀರ್ವಾದನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಖಜಾನೆಯಲ್ಲಿ ದುಡ್ಡಿಲ್ಲ. ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಸರ್ಕಾರ ಯಾಕೆ ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಕಿಡಿಕಾರಿರುವಂಥದ್ದು. ನಾನು 2 ಬಾರಿ ರೈತರ ಸಾಲ ಮನ್ನಾ ಮಾಡಿದಾಗಲೂ, 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಮಾಡಿದಂಥ ಸಾಲ ಎಷ್ಟು ನನ್ನ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ನಿಮಗೆ. ಇವರು ಎಷ್ಟೆಷ್ಟು ಮಾಡವ್ರೇನ ತೆಗೀರಿ ಪ್ರತಿ ವರ್ಷ. ನಾನು ರೈತರ ಮೇಲೆ, ಜನಗಳ ಮೇಲೆ, ಈ ರಾಜ್ಯದ 6.5 ಕೋಟಿ ಜನಗಳ ಮೇಲೆ ಯಾವುದೇ ರೀತಿಯ ಹೆಚ್ಚಿನ ತೆರಿಗೆನೂ ಹಾಕಲಿಲ್ಲ, ಸಾಲದ ಹೊರೆನೂ ನಿಮ್ಮ ಮೇಲೆ ಹೊರಿಸಿಲ್ಲ ಹೆಚ್ಚು. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲನೇ ವರ್ಷ 300 ಕೋಟಿ ನಾನು ಸಾಲ ಮಾಡಿದ್ದೆ. ಈ ಸರ್ಕಾರ ಬಂದ ಮೇಲೆ ಎಷ್ಟು ಬಾರಿ ಈ ಕ್ವಾರ್ಟರ್ ಬಾಟ್ಲ್ಗಳದು ಬೆಲೆ ಜಾಸ್ತಿ ಮಾಡಿದ್ರು?
3 ಬಾರಿ ಜಾಸ್ತಿ ಮಾಡೋದು. ಈಗ ವಿದ್ಯುತ್ ಶಕ್ತಿ ಬೆಲೆ ಅದೆಷ್ಟು ಬಾರಿ ಮಾಡಿದ್ರು ಈಗ ಮತ್ತೀಗ ಏಪ್ರಿಲ್ಗೆ ಮತ್ತೀಗ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೊರಟರು. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಫೀ ಮತ್ತೆ ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಇಷ್ಟೆಲ್ಲ ಮಾಡಿ ನಿಮ್ಮ ಜೋಬಿಗೆ ಕೈಯಾಗ ದುಡ್ಡು ಕಿತ್ಕೊತಾವ್ರೆ. 51,000 ಕೋಟಿ ಕೊಟ್ಟು 51,000 ಕೋಟಿ ಕೊಟ್ಟು ಅಂತಾರೆ. ಈ ರೀತಿ ಸರ್ಕಾರ ನಡೆಸೋದಾದ್ರೆ ನನಗೇನಾದ್ರೂ ನೀವು ಅಧಿಕಾರ ಕೊಟ್ಟರು 10,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ ನನ್ನ ತಾಯಿಂದ. ಏನ್ ದೊಡ್ಡ ವಿಷಯ ಅಲ್ಲ. ಒಂದು ಬಾರಿ ನನಗೆ ಅವಕಾಶ ಕೊಡಿ, ಎಂತೆಂಥವ್ರನ್ನೋ ಮಾಡಿದ್ದೀನಿ. ನಾನು ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಬಿಜೆಪಿ ಮತ್ತು JDS ನ ಮೈತ್ರಿ ಏನಿದೆ, ನೀವು ಮನಸ್ಸು ಮಾಡಿದ್ರೆ ಈ ಬಾರಿ ಬಿಜೆಪಿ ಮತ್ತು ಮೈತ್ರಿಯಿಂದ 180ರಿಂದ 200 ವಿಧಾನಸಭಾ ಕ್ಷೇತ್ರ ನಾವು ಗೆಲ್ತೀವಿ ಈ ಬಾರಿ. ಪಕ್ಕದ ಬಿಹಾರದಲ್ಲಿ ನೋಡಿದ್ರಿ, ಉತ್ತರ ಇಂಡಿಯಾದಲ್ಲಿ 243 ಸ್ಥಾನದಲ್ಲಿ 207 ಸ್ಥಾನ ಗೆದ್ರಲ್ಲಿ. ಈ ಮೊನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 6 ಸ್ಥಾನ ಗೆದ್ದವರು. ನಾನು 2 ಬಾರಿ ರೈತರ ಸಾಲ ಮನ್ನಾ ಮಾಡಿದಾಗಲೂ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಮಾಡಿದಂತ ಸಾಲ ಎಷ್ಟು ನನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.